ಬರ್ತದ ಹೋಗ್ರೋ ಬೇಗ ಓಡಲೇ. ಬ್ರೇಕಪ್ ಟ್ರಿಪ್ ಅಂತ ಅಂದ್ಬಿಟ್ಟು ಇದೆ ಅಂತಾರೆ. ನಿನ್ ಮನಸ್ಥಿತಿ ನನ್ ನಿಜ ಅರ್ಥ ಆಯ್ತು. ಲವ್ ಬಗ್ಗೆ ಮಾತಾಡೋದು, ಅಳೋದು. ಹಾಯ್ ಎಲ್ಲರಿಗೂ. ಎಷ್ಟೋ ದಿವಸ ಆದಮೇಲೆ ತಿರ್ಗಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಒಳ್ಳೆಯ ರೀತಿ ಮಾಡಬೇಕು ಅಂತ ಇತ್ತು, ಅದು ಈ ರೀತಿ ಬಂತಲ್ಲ, ಅದು ಒಂಚೂರು ಬೇಜಾರಿದೆ. ಓಕೆ ಇರಲಿ. ಏನು ಈ ಸಲ ಬ್ಲಾಗ್ ಬಂದು ಏನು ಟೈಟಲ್ ಅಂತಂದರೆ ಬ್ರೇಕಪ್ ಟ್ರಿಪ್ ಅಂತಂದ್ಬಿಟ್ಟು. ಏನಪ್ಪ ಇದು ಬ್ರೇಕಪ್ ಟ್ರಿಪ್ ಅಂತಂದರೆ, ನಂದು ನೆನ್ನೆ ತಾನೇ ಬ್ರೇಕಪ್ ಆಯಿತು. ಈ ಟ್ರಿಪ್ ಬಂದು ಏನಕ್ಕೋಸ್ಕರ ಅಂತಂದರೆ, ಅವರೇನು ಬಿಟ್ಟೋಗಿ ನಾವೇನು ಎಂಜಾಯ್ಮೆಂಟ್ ಮಾಡ್ತಾ ಇರೋದಲ್ಲ. ಈ ಟ್ರಿಪ್ಪಲ್ಲಿ ನಾವು ಪಾಠ ಕಲಿಬೇಕು, ನಾವೇನು ತಪ್ಪು ಮಾಡಿದ್ವಿ ಅದಕ್ಕೋಸ್ಕರ ಈ ಟ್ರಿಪ್ಪು. ಆಯ್ತು ಬಂದ್ಬಿಟ್ಟು ಪ್ರತೀಶ್ ಗೌಡ್ರು ಅಂತ ಅಂದ್ಬಿಟ್ಟು, ಆಯ್ತಾ. ಇವ್ರು ಬಂದು ನವೀನ್ ಸೀತಾಪುರ ಬಂಡೆ, ನಕ್ಕಲ್ ಬಂಡೆ. ಇವನು ಸೋಂಬೇರಿ ಆಕಾಶ್ ಅಂತ ಅಂದ್ಬಿಟ್ಟು ಇವನು ಈ ಇದರಲ್ಲಿ ಏನಂದ್ರೆ ಮೇನ್ ಪಾಯಿಂಟು, ಫಸ್ಟ್ ಬ್ರೇಕಪ್ ಇದು, ಸೆಕೆಂಡ್ ಬ್ರೇಕಪ್ ಇದು. ಆದರೆ ಈ ಬ್ರೇಕಪ್ ಅಲ್ಲಿ ಇಬ್ರದೂ ಫ್ರೆಂಡ್ಸೇ ಇಬ್ರು. ಅರೆ ಸೈಕ್ ಆಗಿರುತ್ತೆ, ಎಲ್ಲರೂ ನೋಡ್ರಿ. ಅರೆ ಏನು ಯಾರಿಗೂ ಏನು ಬೇಜಾರಾಗಲ್ಲ, ಎಲ್ಲರೂ ಎಂಜಾಯ್ ಮಾಡ್ಬೋದು, ಆ ಥರ ಇರುತ್ತೆ ಈ ಬ್ರೇಕಪ್ ಪಾರ್ಟಿಗೆ ಸಾರಥಿ. ಈಗ ನಾವು ಎಲ್ಲೋಗ್ತಾ ಇದೀವಿ ಅಂತಂದ್ರೆ ಅದೊಂಥರ ಸಸ್ಪೆನ್ಸ್ ಆಗಿರುತ್ತೆ, ಒಳ್ಳೆ ಟ್ರಿಪ್ ಇರುತ್ತೆ. ಯಾವತ್ತು ಹುಡುಗಿರ್ ಮರ್ಮ ದೇವ್ರನ್ನೇ ಕಂಡಿಡಿಯಕ್ಕಾಗಲ್ಲ, ಮೀನ್ ಹೆಜ್ಜೆ ಕಂಡಿಡಿಬಹುದು, ಹುಡುಗಿರ್ ಮರ್ಮ ಮಾತ್ರ ಕಂಡಿಡಿಯಕ್ಕಾಗಲ್ಲ. ಏನಪ್ಪ ಇದು, ಎಷ್ಟು ಗಂಟೆ ಆಗೈತಿ ಈಗ? ಎಷ್ಟು ಗಂಟೆ ಐತೆ ಈಗ? ಕರೆಕ್ಟಾಗಿ ಟೈಮು 5:25. ಏನು ನಡುಕ್ತೈತೆ ಅಂದರೆ, ಅಲ್ಲಿಂದ ಮಲಗಿದವರು ಇಲ್ಲಿಗೆ ಬಂದಿದ್ದೀವಿ, ಎದ್ದಿ ನೋಡ್ಬೋದು. ಇಲ್ಲಿ ಕ್ಯಾಮ್ರಲ್ಲಿ ಮಂಜು ಕಾಣಿಸ್ತಲ್ಲ, ಕಣ್ಣು ಮುಂದೆ ಫುಲ್ಲು ಎಷ್ಟು ಮಂಜು ಅಂದರೆ ಯಪ್ಪ. ಇದು ಇಲ್ಲೇ ನಾವು ಆಲ್ಟ್ ಆಗ್ತಿರೋದು. ನಾವೆಲ್ಲ ಚಳಿಯಲ್ಲಿ ನಡುಕ್ತಾ ಇದ್ರೆ ಅಲ್ಲೊಬ್ಬ ಬಾತ್ರೂಮಲ್ಲಿ ಕುತ್ಕೊಂಡು ಖುಷಿ ಅಲ್ಲ ಅಂತ ಒಂದು ಸಾಂಗ್ ಹಾಕೊಂಡು ಕೂತವನೆ. ಇವನೊಬ್ಬ ಕೈ ಬಿಡ್ತವನೆ. ಇವ್ರು ನಂಬಿ ನಾವು ಬಂದಿದ್ದೀವಿ. ಈಗ ಲೈಟ್ ಆಫ್ ಮಾಡೋಕ್ಕೆ ನಮ್ಮ ಕೈಲಿ ಎದ್ದೊಳಕಾಯ್ತಲ್ಲ, ಅಷ್ಟು ಚಳಿ. ಅದಕ್ಕೆ ಒಬ್ಬಂಗೆ ಕರೆಸ್ತಾ ಇದ್ದೀವಿ ನೋಡಿ. ಫೋನ್ ಮಾಡ್ತಾ ಇದ್ದೀವಿ ನೋಡಿ, ಬರ್ತಾನೆ. ಬಾರ ಇಲ್ಲಿ. ಏಯ್ ಅಲ್ಲ, ಒಂದ್ ನಿಮಿಷ ಬಾರ ಇಲ್ಲಿ. ಬಾರ ಇಲ್ಲ, ತಡೆಯ ಬರ ಇಲ್ಲ, ತಗೊಳ ಬಾರ ಇಲ್ಲ. ಹಂಗೆ ಆ ಲೈಟ್ ಆಫ್ ಮಾಡ್ಬಿಡು. ಲೈಟ್ ಆಫ್ ಮಾಡೋದು ಬರೋದ್ ಬಂದತಾನೆ, ಲೈಟ್ ಆಫ್ ಮಾಡೋಗು. ನಮ್ಮ ಕೈಯಲ್ಲಿ ಎದ್ದೊಳಕಾಯ್ತಲ್ಲ ಚಳಿಯಲ್ಲಿ. ಬಾರ ಇಲ್ಲಿ. ಫೋನ್ ಮಾಡಿ ಸಾಯಿಸ್ಬಿಡ್ತಾನೆ. ಲೈಟ್ ಆಫ್ ಮಾಡ್ಬಿಟ್ಟು ಅವೆಲ್ಲ. ಸರಿ. ಡಿಪ್ರೆಷನ್. ಮಾರ್ನಿಂಗ್ ಟೆರೆಸ್ ಮೇಲೆ ಬಂದ್ರೆ ಯಾವ ತರ ವೆದರ್ ಇದೆ ಅಂತಂದ್ರೆ, ಮಧ್ಯಾಹ್ನ ನೋಡಿ 2 ಗಂಟೆ ಆಗಿದೆ, ಯಾವ ತರ ಬರ್ತಿದೆ ವೆದರ್ ಇದೆ ಅಂದ್ರೆ ಫುಲ್ ನೋಡಿ. ಇದು ಯಾವ ಪ್ಲೇಸು ಅಂತ ನೀವೇ ಗೆಸ್ ಮಾಡಿ. ಒಳ್ಳೆ ವೆದರ್ಗೆ ಆಚೆ ಕಡೆ ಹೋಗ್ಬೇಕು ಟ್ರಿಪ್. ಇವಾಗ ಏನೇನು ನೋಡ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಈಗ ರೆಡಿ ಆಗೋಣ. ಹೆಂಗೆ ಆಡ್ತವ್ರಿ ಇವರು, ಫುಲ್ಲು ಡ್ಯಾನ್ಸ್. ರೂಪಾ ಜಾನ್ ಕಾಚಾ ನಮ್ ದಡಿಯಂದು ಈಗ ಇಲ್ಲಿಂದ ತಿರ್ಗಾ ವಾಪಸ್ ಹೋಗ್ತಾ ಇದೀವಿ ಬೇರೆ ಕಡೆ. ಏನಾರು ಹೇಳೋದಿದ್ದೇನ ಮಡಿಕೇರಿ ಬೆಳಿಗ್ಗೆ ಜೀವನದಲ್ಲಿ ಏನಿಲ್ಲ ಶಂಟ, ನಮ್ಮನ್ ಇರೋ ತನಕ ಚೆನ್ನಾಗಿ ಕುಡಿಬೇಕು, ತಿನ್ಬೇಕು. ನೋಡಮ್ಮ ಈ ತರನೇ, ಅದಕ್ಕೆ ನೀನ್ ಬಿಟ್ಟೋಗಿದ್ದು. ಅದು ನಿಜ ಗೊತ್ತಾಯ್ತು, ನಿನ್ ಮನಸ್ಥಿತಿ ನನ್ ನಿಜ ಅರ್ಥ ಆಯ್ತು. ಒಳ್ಳೇದು. ಕ್ರ್ಯಾಪ್ ತಗೊಂತ ಇದೀವಿ, ಹೋಗ್ಬಿಟ್ಟು ತಿನ್ನದೆ. ಎಲ್ಲ ಬತ್ತೈತಲ್ಲೋ. ಈಗ ಬಂದ್ಬಿಟ್ಟು ನಾವು ಚಿಕನ್ ತಗೊಳಕ್ ಬಂದಿದ್ದೀವಿ ಎಲ್ಲರೂ. ಫುಲ್ಲು kg 280 ನೋಡ್ರಿ. ಯಾವ್ಯಾವ್ದು ಎಲ್ಲ ಆದ್ಮೇಲೆ ಯಾವ ತರ ಆಡ್ತೀವಿ ನಾವು ಇಲ್ಲಿ ನೋಡ್ಕೊಂತ ಇದೀವಿ. ಊರಿಗೆ ಈ ತರ ಒಳ್ಳೆ ಮಜಾ ಬರುತ್ತೆ. ಅಲ್ಲಿ
ಮಲಗಿ ಬೆಳಗ್ಗೆ ಎದ್ದರೆ ಇನ್ನೂ ಅದೇನೆ ಬರೀ ಬೆಳಗ್ಗೆ ಎದ್ದಿದ ತಕ್ಷಣನೇ ಲವ್ ಬಗ್ಗೆ ಮಾತಾಡೋದು ಅಳೋದು. ನೋಡಿ ತೋರಿಸ್ತೀನಿ ಏನೇನು ಮಾತಾಡ್ತಾವೆ ಅಂತ. ನಾವು ಯಾರಿಗೂ ಆಗ್ಬಾರ್ದು. ಒಂದೇ ಮಾತು ಸಿಂಪಲ್, ನಮ್ಗಾಗ ನಾವು ನಮ್ಮನೆ ಮುಗ್ದೋಗ್ಲಿ, ನಮ್ಮನ್ನು ಇನ್ನೊಬ್ರಿಗೆ ತೊಂದರೆ ಕೊಡೋ ಲೆವೆಲ್ ಬೇಡವೇ ಬೇಡಪ್ಪ. ನಮಗೆಲ್ಲ ಕಾಫಿ ಏನು ಕುಡಿಯಲ್ವಾ? ಏನು ಗೊತ್ತಾ, ಹುಡುಗರನ್ನ ಏನಕ್ಕೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು ಹೇಳ್ತೀನಿ ಕೇಳಿಲಿ. ಹುಡುಗಿರು ಏನು ಗೊತ್ತಾ, ಈಗ ಅವ್ರಿಗೆ ನಾವು ಬಿಟ್ಟರೆ 1000 ಜನ ಹುಡುಗರು ಸಿಗ್ತಾರೆ ಅಂತ ಅವ್ರು ಅನ್ಕೊಂತಾರೆ, ಆಯಿತಾ? ಆದರೆ ಫ್ಯಾಕ್ಟ್ ಏನಂತಂದರೆ ಆ 1000 ಜನ ಇದರಲ್ಲಿ ಟ್ರೂ ಆಗಿ ಲವ್ ಮಾಡೋದು ನಮ್ಮಂತರ ಒಬ್ರು ಸಿಗ್ತಾರೆ. ಇನ್ನು ಎಲ್ಲ ಯೂಸ್ ಮಾಡ್ಕೊಳಕ್ಕೆ ಸಿಗೋದು ಅವ್ರಿಗೆಲ್ಲ ಗೊತ್ತಾಗಲ್ಲ. ನೋಡಿಲ್ವಾ ಹುಡುಗರು ಹೆಂಗೆ ಯೂಸ್ ಮಾಡ್ಕೊಳ್ಳೋರೆ 1000 ಜನ ಸಿಗ್ತಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹುಡುಗರು ಬುದ್ಧಿ ಸಾರಿ, ಬೆಳಗ್ಗೆನೆ ಈ ಥರ ಹೆಡ್ ಶೂಟ್ ಮಾಡ್ತಾ ಇದೀವಿ ಅಂತ ಬೇಜಾರಾಗ್ಬಾರ್ದು, ಮನ್ಸಲ್ಲಿ ಇರೋದು ಆಚೆ ಆಗ್ತಾ ಇದೀವಿ ಅಷ್ಟೇ. ಈಗ ಎಲ್ಲರಿಗೂ ಈಗ ರೆಡಿಯಾಗಿ ತಿರ್ಗಾ ಬೇರೆ ಕಡೆ ಹೋಗ್ತಾ ಇದೀವಿ. ಏನೋ ನಡೀತಿದೆ ದೇವಸ್ಥಾನದಲ್ಲಿ. ನೀರು ಹಿಡ್ಕೊಡೋದು ಅಡ್ಯಾ? ಬ್ರೇಕಪ್ ಆಗೈತೆ, ಅಲ್ಲಿ ಹುಡುಗಿರೋರು ಬಾ ಅಂತ ಕರೀತಾನೆ ಇವನು. ನಮ್ಮ ಹುಡುಗಿ ನನಗೆ ದೇವ್ರು, ಅವಳಿಗೆ ನಾನು ಯಾವತ್ತೂ ಏನಾಗಲ್ಲ ನೋಡ್ರಿ, ಎದುರ್ಕತ್ತವ್ರೆಲ್ಲ. ಇದಿದೆಯಲ್ಲ ಈ ಕಾರ್ನರ್ಗೆ ಇಳ್ದು ಹಂಗ ಹೋಗುತ್ತಂತೆ ಅಲ್ಲಿ ಗಂಟ. ಒಂಟಿ ಬೀಜ ಆಕಾಶ ರೆಡಿ ತಗೋ. ನಮ್ಮೇಲೆ ಹತ್ತಿಸ್ಬಿಟ್ಟವನಿಗೆ ಒಂದೇ ಸಲ ಹತ್ತಿಸ್ಕೊ ಬರ್ಬೇಕು ಸ್ಪೀಡಾಗಿ. ಇಲ್ಲಡಿ ಹೆಂಗೈತೆ, ಬತ್ತದ ಹೋಗ್ರೋ ಬೇಗ, ಓಡಲೇ, ಆಮೇಲೆ ಗುದ್ಗಿದ್ ಬಿಡ್ತಾರೆ. ನೋಡ ನಾಯಿ ಓಡ್ತೈತೆ ಸೈಡ್ಗೆ. ನೋಡ್ರಿ ಹೆಂಗ್ ಬಂತು, ಹತ್ತಿಸ್ಬಿಡ್ರಿ ಫುಲ್ ಟಾಪ್ ಗಂಟ. ಈ ಜಾಗ ಹೆಂಗಿದೆ, ನಮ್ಮ ಸ್ವಿಮ್ಮಿಂಗ್ ಪೂಲ್ ತೋರಿಸಿ. ಅಲ್ಲ, ಇನ್ನೊಂದು ವಿಡಿಯೋ ಹಾಕ್ತೀನಿ. ಬೆಳಗ್ಗೆ ಏನು ಮಾತಾಡ್ದ ಅಂತ ಅಂದ್ಬಿಟ್ಟು ಇವಾಗ ಏನು ಮಾತಾಡ್ತಾನೆ, ಇನ್ನೊಂದು ವಿಡಿಯೋ ಹಾಕ್ತೀನಿ. ಹೇಳೋ, ಹೇಳ್ತೀನಿ ನೋಡು. ನಂದೇನು ಗೊತ್ತಾ, ನನ್ನ ಆಸೆ ಇರೋದು ಅವಳಿಗೆ ಎಷ್ಟು ಪ್ರೀತಿ ಕೊಡಬೇಕು ಅಂತ ಅಂದರೆ ಅಷ್ಟಿಷ್ಟಲ್ಲ. ನಾಳೆ ದಿವಸ ನಾನು ಸತ್ರೂ ಆ ಜಾಗನ ಯಾವನಿಗೂ ಕೊಡಬೇಕು, ಯಾವನಿಗೂ ಕೊಡಬಾರ್ದು, ಆ ಥರ ಇರಬೇಕು ನನಗೆ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈ ಮಳೆಯಲ್ಲಿ ಕಾಫಿ ಕುಡಿತಾ ಇದ್ರಿ, ಏನೋ ಒಂಥರ ಸಂತೋಷ. ನೆನ್ನೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿದ್ವಿ, ಏನೇನಾಯಿತು ನಮ್ಮದು, ನಾವು ಏನಕ್ಕೆ ಹಿಂಗೆ ಆಗಿದ್ದೀವಿ, ಏನಕ್ಕೆ ಹಿಂಗೆ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ಅನಿಸುತ್ತೆ. ಹೇಳೋದು ಸುಲಭ, ಆದರೆ ಬದುಕೋದು ಕಷ್ಟ. ಅದನ್ನೇ ನಾವು ಇವಾಗ ಮಾಡ್ತಿರೋದು. ಹೌದು, ನಾವು ಮಾಡಿದ್ದೀವಿ ಸಾಕಷ್ಟು, ಲೈಫಲ್ಲಿ ತುಂಬ ತಪ್ಪುಗಳು ಮಾಡಿದ್ದೀವಿ. ಅದನ್ನು ಮುಂದಕ್ಕೆ ಸರಿಪಡಿಸ್ಕೋತೀವಿ ಅಂದರೂ ಆಗಲ್ಲ. ಯಾಕೆಂತಂದರೆ ಒಂದ್ಸಲಿ ಹೋದ್ಮೇಲೆ ಯಾವುದು ಬರಲ್ಲ ಅಂತಾರಲ್ಲ, ಹಾಗಾಗಿದೆ. ಇನ್ಸ್ಟಾಗ್ರಾಮಿಂದ ನಮ್ಮ ರಿಲೇಷನ್ಶಿಪ್ಪು ಹಾಳಾಗ್ತಿದೆ ಅಂತಂದರೆ ನೀವು ನಂಬ್ತೀರಾ? ಏನಂತಂದರೆ ಈಗ ನೋಡಿ, ನಮಗೆ ಇವಾಗ ಜಗಳ ಆಗಿರುತ್ತೆ ಲವ್ವಲ್ಲಿ. ಈಗ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂದ್ಕೊಳ್ಳಿ. ಅವಾಗ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ಸ್ಟೋರಿ ಹಾಕ್ತೀವಿ, ಇಲ್ಲ ಶೇರ್ ಮಾಡ್ತೀವಿ, ಆಯಿತಾ? ಅದೇ ಥರದ್ದೇ ಇವಾಗ ನೀವೇನು ನೋಡ್ತಿರೋ, ನೀವೇನು ಸ್ಟೋರಿ ಹಾಕಿರ್ತೀರೋ ಅದೇ ಥರದ್ದೇ ಸುಮಾರು ವಿಡಿಯೋಗಳು ನಿಮ್ಮನ್ನ ಕಳಿಸ್ತಾ ಇರ್ತದೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ಫೋನ್ ತೆಗ್ದಾಗೆಲ್ಲ ಅದೇ ಥರ ಕಂಟೆಂಟ್ನ ನೋಡಿ ನಮಗೆ ಈಗ ಹೇಗೆ ಅನಿಸುತ್ತೆ ಅಂತಂದರೆ, ಸಾಸಿವೆ ಇರೋ ಅಷ್ಟು ಅನುಮಾನ ಬೆಟ್ಟದಷ್ಟು ಜಾಸ್ತಿ ಆಗುತ್ತೆ. ಆವಾಗ ನೆಗೆಟಿವಿಟಿ ತಲೆಯಲ್ಲಿ ತುಂಬಿಕೊಳ್ಳುತ್ತೆ, ನಂಬಿಕೆ ಹಾಳಾಗುತ್ತೆ, ಓವರ್ ಥಿಂಕಿಂಗ್ ಹೆಚ್ಚಾಗುತ್ತೆ, ನಿಮ್ಮ ಪಾರ್ಟ್ನರಲ್ಲಿ ಕೊರತೆಗಳು ಕಾಣ್ತೀರ. ಇದೇ ವಾಸ್ತವ. ಇದೇ ಏನು ಗೊತ್ತಾ, ಕಣ್ಣಲ್ಲಿ ಏನು ನೋಡಿರ್ತೀವೋ, ಕಿವಿಯಲ್ಲಿ ಏನು ಕೇಳಿರ್ತೀವೋ ಅದೆಲ್ಲ ಗೊತ್ತಿರಲ್ಲ. ಏನೋ ಒಂದು ಈ ಥರ ವೀಡಿಯೋಸ್ಗಳನ್ನ ನೋಡಿ ನಾವು ಚೇಂಜ್ ಆಗಬೇಕು, ಏನೇನೋ ಅನಿಸ್ಬಿಡುತ್ತೆ ಅವಾಗ ಎಲ್ಲ. ಫೈನಲಿ ನಾನೇನು ಹೇಳ್ತೀನಿ ಅಂತಂದರೆ, ಅದೊಂದು ಕೆಟ್ಟ ಲೂಪು. ನಾನು ಇದನ್ನು ನೆನ್ನೆ ತಾನೇ ಯೋಚನೆ ಮಾಡ್ತಿದ್ದೆ. ಯಾಕೆ ಅಂತಂದರೆ, ನಾವು ಏನು ಅಂದ್ಕೊತಿದ್ದೀವೋ ಅದೆಲ್ಲ ಬರ್ತಿದೆ, ನಾವೇನು ಬೇಡ ಅಂತೀವೋ ಅದು ಮಾತ್ರ ಬರ್ತಿಲ್ಲ. ಇದೆಲ್ಲ ಬೇಡ ಅಂತಂದರೆ ಅದು ಹೋಗ್ತಿಲ್ಲ ಅಲ್ವಾ? ಆವಾಗಲೇ ಗೊತ್ತಾಯಿತು ಈ ಥರ ಇದೆ ಒಂದು ಅಂತ ಅಂದ್ಬಿಟ್ಟು. ಇದರಿಂದ ನಾವು ಒಂದು ಪಾಠ ಕಲ್ತ್ಕೊಂಡ್ವಿ. ಏಕೆ ಅಂತಂದರೆ, ಈಗ ಆ ಕಡೆಯಿಂದ ನಾವು ಇವಾಗ
ಇದೇಂಗಪ್ಪ ಇವ್ರಿಗೆ ಮಾತ್ರ ಈ ರೀಲ್ಸ್ಗಳು ಸಿಗುತ್ತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಯಾಕೆ ನಮ್ಗೆ ಆಪೋಸಿಟಾಗೇ ರೀಲ್ಸ್ಗಳು ಬರ್ತಿದೆ ಅಲ್ವಾ. ಅದೇನು ಅವರು ಎಷ್ಟು ಸಲ ಹುಡುಕ್ತವ್ರೋ ಏನು ಮಾಡ್ತಿದ್ರು ಒಂದು ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೀನಿ, ಈಗ ನನಗೆ ಹೆಂಗೆ ಬೇಕು ಅಂತಂದ್ಬಿಟ್ಟು ನಾನೊಂದು ಕಳಿಸ್ತಾ ಇದ್ದೀನಿ. ಅಂದರೆ ಈಗ ಕಾಂಪ್ರೋ ಥರ ಅಲ್ಲಿ ಬೇಡ ಅನ್ನೋ ಥರನೇ ರೀಲ್ಸ್ ಬರ್ತಿದೆ. ಅದು ಹೆಂಗೆ ಇವ್ರಿಗೆ ಸಿಗ್ತಿದೆ ಅಂತ ನೋಡಿದ್ಮೇಲೆ ಈ ಇನ್ಸ್ಟಾಗ್ರಾಮಿಂದನೇ ನಮ್ಮ ಜೀವನ ಹಾಳಾಗ್ತಿದೆ ಅಂತ ಗೊತ್ತಾಯ್ತೈತೆ. ನೋಡಿ, ನಿಮ್ಮ ಕೈಯಲ್ಲಿ ಇರೋದೆಲ್ಲ. ಯಾರಿಗೂ ಆ ಥರ ನೀವು ಕಳ್ಸೋಕ್ಕೂ ಹೋಗಬೇಡಿ, ಮಾಡೋಕ್ಕೆ ಹೋಗಬೇಡಿ. 1-2 ದಿನ ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಿ, ಸಾಲ್ವ್ ಆಗುತ್ತೆ ಅಷ್ಟೇ. ಬಾಯ್ ಬಾಯ್, ಆಮೇಲೆ ಸಿಗೋಣ.